ನ್ಯೂ ಬಾಲ್ಡ್ವಿನ್ ಶಾಲೆ ಪ್ರಾರಂಭವಾದ ವರ್ಷದ ವಿವರ. ಅಂದ ಕಾಗದದ ಮೇಲೆ ಜ್ಞಾನವ ಬೆರೆಸಿ ನವಭಾರತಕ್ಕೆ ಜ್ಞಾನಿಗಳ ಕೊರತೆಯನ್ನು ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಜ್ಞಾನದೇಗುಲ. ಇಂತಹ ಜ್ಞಾನದೇಗುಲದ ರೂವಾರಿಗಳು, ಚಿಂತಕರು, ನಿಸ್ವಾರ್ಥ ಮನೋಭಾವವುಳ್ಳವರು, ಸಮಾಜ ಸೇವಕರು, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಹಾಗೂ ಸ್ಥಳೀಯ ಮುಖಂಡರೂ ಆಗಿರುವ ಸನ್ಮಾನ್ಯ ವಿ. ಲೋಕೇಶ್ ಗೌಡ ಸರ್ ಹಾಗೂ ಸಹಧರ್ಮಿಣಿಯಾದ ಶ್ರೀಮತಿ ಯಶೋಧ ದಂಪತಿಗಳ ಚಿಂತನೆಯಿಂದ ಸರಿ ಸಮಾನವಾದ ಅತ್ಯುತ್ತಮ ಶಿಕ್ಷಣ ದೊರೆಯಲಿ ಎನ್ನುವ ಅಪೇಕ್ಷೆಯಂತೆ ಸ್ವಯಂ ಪ್ರೇರಣೆಯಿಂದ ತಮ್ಮ ಕನಸಿನ ಕೂಸು ಜಿವಿ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಜನ್ಮ ತಾಳಲು ಕಾರಣೀಭೂತರಾದರು. ಈ ಜಿವಿ ಶಿಕ್ಷಣ ಸಂಸ್ಥೆಯನ್ನು ಸರ್ಕಾರದ ಮಾನ್ಯತೆಯೊಂದಿಗೆ ನ್ಯೂ ಬಾಲ್ಡ್ವಿನ್ ಹೈಸ್ಕೂಲ್ ಎಂಬ ನಾಮಾಂಕಿತದೊಂದಿಗೆ 2000ನೇ ಇಸವಿ ಜೂನ್ 18ರಂದು ಶ್ರೀಯುತರ ಮಾತಾಪಿತೃಗಳಾದ ಸನ್ಮಾನ್ಯ ಶ್ರೀಮತಿ ಗಂಗಮ್ಮನವರ ಹಾಗೂ ವೆಂಕಟರಮಣಪ್ಪ ಅವರ ಕೃಪಾಶೀರ್ವಾದದೊಂದಿಗೆ ಶುಭಾರಂಭ ಮಾಡಲಾಯಿತು. ಈ ಶಿಕ್ಷಣ ಸಂಸ್ಥೆಯು ಪ್ರಥಮ ವರ್ಷದಲ್ಲಿ 25 ವಿದ್ಯಾರ್ಥಿಗಳನ್ನು ಹೊಂದಿತ್ತು. ಈ ಜ್ಞಾನದ ದೇಗುಲವು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಕನಸುಗಳ ಹೊತ್ತು ಬರುವ ಮಕ್ಕಳ ಪಾಲಿಗೆ ದಾರಿ ದೀಪವಾಗಿರುವುದು ಶ್ಲಾಘನೀಯವಾಗಿದೆ. 2001-2002ನೇ ಶೈಕ್ಷಣಿಕ ವರ್ಷ ಜ್ಞಾನದ ಶಕ್ತಿ, ಭವಿಷ್ಯದ ರೂಪಕ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಮೇಲೆ ಬೆಳಕು ಚೆಲ್ಲುವ ದೃಷ್ಟಿಯಿಂದ ಮಕ್ಕಳ ಸಂಖ್ಯೆಯನ್ನು 150ಕ್ಕೆ ಹೆಚ್ಚಿಸಿಕೊಳ್ಳಲಾಯಿತು. ಇದೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸಾವಿರಾರು ಬಲಿದಾನಗಳ ಪ್ರತೀಕವಾಗಿರುವ ಭಾರತ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಗಣ್ಯರ ಸಮ್ಮುಖದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಅತಿಥಿಗಳ ಭಾಷಣ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿತ್ತು. ಸ್ವಾಮಿ ವಿವೇಕಾನಂದರ ಭಾರತದಲ್ಲಿ ಭಾರತೀಯತೆ ಬೆಳೆಯಬೇಕು ಎಂಬ ದೇಶಾಭಿಮಾನದ ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಲಾಯಿತು. 2002-2003ನೇ ಶೈಕ್ಷಣಿಕ ವರ್ಷ ಶಾಲೆಯು ಮತ್ತೊಮ್ಮೆ ಸುಮಾರು 200ರಿಂದ 250 ಮಕ್ಕಳೊಂದಿಗೆ 2002-3ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಿತು. ಮನೆಗೊಂದು ಮರ, ಮನಸ್ಸಿಗೊಂದು ನೆಮ್ಮದಿ, ಗಿಡ ನೆಟ್ಟು ಧರೆಯ ಗಟ್ಟಿತನವನ್ನು ಸಾರೋಣ ಎಂಬ ವಿಶ್ವ ಪರಿಸರ ದಿನಾಚರಣೆಯನ್ನು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸುವ ಮೂಲಕ ಪರಿಸರ ದಿನದ ಸಾರ್ಥಕತೆಯನ್ನು ಮೆರೆಯಲಾಯಿತು. ಜೊತೆಗೆ ಮನಸ್ಸಿಗೆ ಮುದ ನೀಡುವ ಸಂಭ್ರಮದ ಧಾರ್ಮಿಕ ಹಬ್ಬಗಳನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. 2003-4ನೇ ಶೈಕ್ಷಣಿಕ ವರ್ಷ ಶಾಲೆಯು 2002-3ನೇ ಸಾಲಿನ ಉತ್ತಮ ಶೈಕ್ಷಣಿಕ ಕಾರ್ಯಕ್ರಮಗಳ ಫಲವಾಗಿ 2003-4ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು 250-450 ಗಡಿಯನ್ನು ದಾಟಿತು. ಈ ಶೈಕ್ಷಣಿಕ ವರ್ಷದಲ್ಲಿ ಮತ್ತಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಕ್ರೀಡಾ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳು ಹಾಗೂ ಶಿಕ್ಷಕರ ಮಾನಸಿಕ ಹಾಗೂ ದೈಹಿಕ ಸದೃಢತೆಯ ಮಹತ್ವವನ್ನು ಸಾರಲಾಯಿತು. ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ವಿ. ಲೋಕೇಶ್ ಗೌಡ ಸರ್ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸುವ ಮೂಲಕ ಮಕ್ಕಳನ್ನು ಸಂತೋಷಪಡಿಸಿದರು. 2004-5ನೇ ಸಾಲಿನ ಶೈಕ್ಷಣಿಕ ವರ್ಷ ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ ಎಂಬ ಅರಿಸ್ಟಾಟಲ್ ಅವರ ಮಾತಿನ ಮಹತ್ವ ಅರಿತಿರುವ ನಮ್ಮ ಶಾಲಾ ಆಡಳಿತದ ಉತ್ಕೃಷ್ಟ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಮನಸೋತು ತಾಯಿ ತಂದೆಯರು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಶಾಲೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಆಯ್ಕೆ ಮಾಡಿಕೊಂಡರು. ಅದರಂತೆಯೇ ದಾಖಲಾತಿ ಸಂಖ್ಯೆ ಹೆಚ್ಚಿಸಿಕೊಂಡ ನಮ್ಮ ಶಾಲೆ ಇನ್ನಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳು, ಮಕ್ಕಳೊಂದಿಗೆ ಪ್ರವಾಸಿ ತಾಣಗಳ ಭೇಟಿ, ಕ್ರೀಡೆ, ಧಾರ್ಮಿಕ ಆಚಾರ ವಿಚಾರಗಳಿಗೆ ಮನ್ನಣೆ ಕೊಡುವುದು, ಮಕ್ಕಳ ಬಾಯ್ದೆರೆಯ ಓದನ್ನು ವೃದ್ಧಿಗೊಳಿಸುವ ಶ್ಲೋಕಗಳನ್ನು ಕಲಿಸುವ ಮೂಲಕ ಮಕ್ಕಳು ಇತರ ಕಲಿಕೆಗಳನ್ನು ಸಂಪೂರ್ಣಗೊಳಿಸುವ ಆಶಯವನ್ನು ಹೊಂದಲಾಯಿತು. 2005-6ನೇ ಸಾಲಿನ ಶೈಕ್ಷಣಿಕ ವರ್ಷ 2005-6ನೇ ಸಾಲಿನಲ್ಲಿ 300ರಿಂದ 350 ವಿದ್ಯಾರ್ಥಿಗಳ ದಾಖಲೆಯೊಂದಿಗೆ ಶಾಲೆ ತನ್ನ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪುನರ್ ಪ್ರಾರಂಭಿಸಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಸಾಮಾನ್ಯ ನುಡಿಯಂತೆ ಎಳೆಯರ ಮನಸ್ಸಿನಲ್ಲಿ ಕಲಿಕಾ ಮನೋಭಾವವು ಬಾಲ್ಯದಿಂದಲೇ ಸದೃಢವಾಗಿ ಸ್ಥಾಪಿತವಾಗುವಲ್ಲಿ ಶಾಲೆಯ ಆಡಳಿತ ಮತ್ತು ಶಿಕ್ಷಕರ ಶ್ರಮವನ್ನು ಸ್ಮರಿಸುತ್ತಾ ಉತ್ತಮ ಶಿಕ್ಷಣವನ್ನು ನೀಡುವಲ್ಲಿ ಶಾಲೆ ತನ್ನ ಕಾರ್ಯಕ್ರಮಗಳನ್ನು ಮುಂದುವರೆಸಿತು. 2006-7 ಮತ್ತು 2009-10ನೇ ಶೈಕ್ಷಣಿಕ ವರ್ಷ
ಮಕ್ಕಳ ಕಲಿಕಾ ಅನುಕೂಲಗಳನ್ನು ಮನಗಂಡ ಶಾಲಾ ಆಡಳಿತವು ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸುವುದರ ಮೂಲಕ ಮಕ್ಕಳ ಕಲಿಕೆಗೆ ಆಧುನಿಕ ಪೀಠೋಪಕರಣಗಳನ್ನು ಒದಗಿಸಿ ಗುಣಾತ್ಮಕ ಶಿಕ್ಷಣ ನೀಡಲು ಸಹಕಾರಿಯಾಯಿತು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ಮಾತಿನಂತೆ ಶಿಕ್ಷಣಕ್ಕಾಗಿ ಕಲ್ಪವೃಕ್ಷದಂತೆ ದೃಢವಾಗಿ ನಿಂತಿರುವ ನಮ್ಮ ಶಾಲಾ ಆಡಳಿತವು ಮಧ್ಯಮ ವರ್ಗದ ಪೋಷಕರ ವಿನಂತಿಗೆ ಓಗೊಟ್ಟು ಅವರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮಗಳನ್ನು ರೂಪಿಸಿ ಸುಮಾರು 350ರಿಂದ 575 ವಿದ್ಯಾರ್ಥಿಗಳ ದಾಖಲಾತಿ ಪಡೆದು ಮುನ್ನಡೆದಿದೆ. 2010ರಿಂದ 2011-12ನೇ ಸಾಲಿನಲ್ಲಿ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಮಂತ್ರಿ ಹಾಗೂ ಆಧುನಿಕ ಜಾತ್ಯತೀತ ಭಾರತವನ್ನು ನಿರ್ಮಿಸಲು ಶ್ರಮಿಸಿದ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಮಕ್ಕಳಿಗಾಗಿ ವಿವಿಧ ಆಟ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ಭವಿಷ್ಯದ ಕನಸನ್ನು ಕಣ್ಣಲ್ಲಿ ಹೊತ್ತು 10ನೇ ತರಗತಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶದೊಂದಿಗೆ ತೇರ್ಗಡೆಯಾಗಿ ಶಾಲೆಯ ಹಿರಿಮೆಯನ್ನು ಇಮ್ಮಡಿಗೊಳಿಸಿದರು. 2012-13ನೇ ಸಾಲಿನಲ್ಲಿ 900 ವಿದ್ಯಾರ್ಥಿಗಳೊಂದಿಗೆ ನೂತನ ಕಟ್ಟಡದ ಆಧುನಿಕ ಸೌಲಭ್ಯಗಳನ್ನು ಪಡೆದ ಶಾಲಾ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಮುಂದುವರೆಯಿತು. ಇದೇ ವರ್ಷ ಅಂತರ ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಬಹುಮಾನ ಗೆದ್ದು ಗೌರವಕ್ಕೆ ಭಾಜನರಾದರು. ನೃತ್ಯ, ನಾಟಕಗಳ ಸಮ್ಮಿಶ್ರ ಕಲೆಗಳನ್ನು ಪ್ರದರ್ಶಿಸುವ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 2015-16ರಿಂದ 16-17ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಜೊತೆಗೆ ಕಬ್ಬಿನ ಸಿಹಿ, ಎಳ್ಳು ಬೆಲ್ಲದ ರುಚಿ, ಸಿಹಿಗೆಣಸು, ಕಡಲೆಯ ಸಾರದಂತಹ ಬದುಕು, ಸಮೃದ್ಧಿ ಎಲ್ಲಾ ಪೋಷಕ ಬಂಧುಗಳಿಗೆ ಸಿಗಲಿ ಎಂಬ ಆಶಯದೊಂದಿಗೆ ಸುಗ್ಗಿಯ ಸಂಭ್ರಮ ತರುವ ಮಕರ ಸಂಕ್ರಾಂತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗ್ರಾಮೀಣ ಸೊಗಡನ್ನು ಮರೆತಿರುವ ಮಕ್ಕಳಲ್ಲಿ ಜಾನುವಾರುಗಳ ಪೂಜೆ, ಕಿಚ್ಚು ಹಾಯಿಸುವ ರೈತರ ವೇಷಭೂಷಣಗಳನ್ನು ಧರಿಸಿದ ಮಕ್ಕಳಿಂದಲೇ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಈ ಆಚರಣೆ ನಮ್ಮ ಶಿಕ್ಷಣ ಸಂಸ್ಥೆಯ ಸಾಧನೆಯ ದಾರಿಯಲ್ಲಿ ಮತ್ತೊಂದು ಮೈಲುಗಲ್ಲು ಎಂದರೆ ಪ್ರಶಂಸೆಯೇ ಸರಿ. 2017-18ನೇ ಸಾಲಿನಲ್ಲಿ ಪಿಯು ಕಾಲೇಜು ಈಗ 200 ಮಕ್ಕಳನ್ನು ಹೊಂದಿದ್ದು, ಶಾಲಾ ಕಾಲೇಜು ಹೆಮ್ಮರವಾಗಿ ಬೆಳೆದು 1100 ವಿದ್ಯಾರ್ಥಿಗಳನ್ನು ಹೊಂದಿದೆ. ಈ ಕ್ಲಸ್ಟರ್ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಶಾಲೆಯಾಗಿ ಹೊರಹೊಮ್ಮಿತು. ದೇಶ ಸುತ್ತಿ ನೋಡು, ಕೋಶ ಊದಿ ನೋಡು ಎಂಬಂತೆ ವಿದ್ಯಾರ್ಥಿಗಳನ್ನು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಲಾಯಿತು. 2017ರಲ್ಲಿ 73ನೇ ಸ್ವಾತಂತ್ರ್ಯ ದಿನದ ಆಚರಣೆಯ ಸಂದರ್ಭದಲ್ಲಿ ಜನಗಣಮನ ಅಭಿಯಾನ 2017 ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ರಾಷ್ಟ್ರಕ್ಕೆ ಆದರ, ಭಕ್ತಿ ಮತ್ತು ಗೌರವವನ್ನು ತೋರಿಸಲಾಯಿತು. ನಗರ, ಗ್ರಾಮೀಣ ಹಾಗೂ ಶಾಲಾ ಕಾಲೇಜು ಸಂಕೀರ್ಣಗಳಲ್ಲಿ ರಾಷ್ಟ್ರಗೀತೆಯನ್ನು ಮೊಳಗಿಸಿ ಜನರಲ್ಲಿ ರಾಷ್ಟ್ರಪ್ರೇಮವನ್ನು ಜಾಗೃತಗೊಳಿಸಲಾಯಿತು. ಮತ್ತೊಂದು ಮುಖ್ಯ ಅಂಶವೆಂದರೆ 2018ರ ಆಗಸ್ಟ್ನಲ್ಲಿ ಮಡಿಕೇರಿಯಲ್ಲಿ ಸಂಭವಿಸಿದ ಅತಿವೃಷ್ಟಿಯಿಂದಾಗಿ ಕಂಗಾಲಾಗಿದ್ದ ನಿರಾಶ್ರಿತರಿಗೆ ನಮ್ಮ ಶಾಲೆಯ ಆಡಳಿತದ ಮುಖ್ಯಸ್ಥರಾದ ಶ್ರೀಯುತ ವಿ. ಲೋಕೇಶ್ ಗೌಡ ಸರ್ ಅವರು ಆಹಾರ ಧಾನ್ಯಗಳ ಕಿಟ್ ಮತ್ತು ಹೊದಿಕೆಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿರುವುದು ಇಲ್ಲಿ ಗಮನಾರ್ಹವಾಗಿದೆ. 2018-19, 2020-22ನೇ ಶೈಕ್ಷಣಿಕ ವರ್ಷ 1500 ವಿದ್ಯಾರ್ಥಿಗಳ ದಾಖಲಾತಿ ಪಡೆದುಕೊಂಡಿತ್ತು. ಎಂದಿನಂತೆ ಕಲಿಕಾ ಕಾರ್ಯಕ್ರಮಗಳು ನಡೆಯುತ್ತಿರುವಾಗಲೇ ಯಮಸ್ವರೂಪಿಯಾಗಿ ಇಡೀ ಪ್ರಪಂಚವನ್ನೇ ಭಯದಲ್ಲಿ ನಡುಗಿಸಿದ ಕೋವಿಡ್-19 ಎಂಬ ಮಾರಣಾಂತಿಕ ಕಾಯಿಲೆ ಎಲ್ಲೆಡೆ ಹಬ್ಬಿ ಮನುಕುಲವನ್ನೇ ಬಲಿ ಪಡೆಯಿತು. ಇಂತಹ ಸಂದರ್ಭದಲ್ಲಿ ಎದೆಗುಂದದೆ ನಮ್ಮ ಶಾಲಾ ಆಡಳಿತದ ಮುಖ್ಯಸ್ಥರಾದ ಶ್ರೀಯುತ ವಿ. ಲೋಕೇಶ್ ಗೌಡ ಸರ್ ಅವರು ಬೆಂಗಳೂರು ನಗರ ಹಾಗೂ ಪ್ರದೇಶದ ಜನತೆಗೆ ಆಹಾರ ಕಿಟ್ಗಳು, ಔಷಧಿಗಳು, ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ 1 ತಿಂಗಳ ಕಾಲ ಬೆಳಿಗ್ಗೆ 8 ಗಂಟೆಗೆ ಸಾವಿರಾರು ಜನರಿಗೆ ಪ್ರತಿದಿನ ಆಹಾರ ವಿತರಣೆ ಮಾಡುತ್ತಿದ್ದರು. ಸಹಾಯಕ್ಕೆ ನಾವು ಸದಾ ಸಿದ್ಧ ಎಂಬ ಮನೋಧೈರ್ಯವನ್ನು ತುಂಬಿ ಕೊಡುಗೈದಾನಿಯಾದರು. 2022ನೇ ಸಾಲಿನಲ್ಲಿ ಪದವಿ ಬಿಕಾಂ ತರಗತಿಗಳಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದರು. ಕಾಲಚಕ್ರ ಉರುಳಿದಂತೆ ಬದಲಾವಣೆ ಜಗದ ನಿಯಮ. ಆದರೆ ಕಳೆದ ಸಾಲಿಗೆ ಹೋಲಿಸಿದರೆ 2023-24ನೇ ಸಾಲು ಕೇವಲ 1 ವರ್ಷವಾಗಿರಲಿಲ್ಲ. ಇದೊಂದು ಮಹಾಕ್ರಾಂತಿ. ಈ ಶೈಕ್ಷಣಿಕ ಸಾಮ್ರಾಜ್ಯವನ್ನು ಮುನ್ನಡೆಸಲು ಶಾಲೆಯ ಆಡಳಿತದ ಚುಕ್ಕಾಣಿಯನ್ನು ಉಪಾಧ್ಯಕ್ಷ ಸ್ಥಾನಕ್ಕೇರಿದ ಮಹಾನ್ ಚೇತನ ಶ್ರೀಯುತ ಬೆನಗೌಡ ಅವರಿಡೆ ಹಸ್ತಾಂತರಿಸಲಾಯಿತು.
ಯುವ ಉತ್ಸಾಹದ ಚಿಲುಮೆ, ವೈಜ್ಞಾನಿಕ ಮತ್ತು ತಾಂತ್ರಿಕತೆಯ ಸರದಾರ, ರಾಜಕೀಯ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಪರಾಕ್ರಮ ಮೆರೆದಿರುವ ಶ್ರೀಯುತರು ಈ ಸಂಸ್ಥೆಯ ಪಾಲಿಗೆ ಒಬ್ಬ ಆಧುನಿಕ ಸಾರಥಿಯಾಗಿ ಬಂದರು. ಇವರ ದೃಷ್ಟಿ ಕೇವಲ ಪಾಠದ ಮೇಲಲ್ಲ, ಬದುಕಿನ ಮೇಲೆ. ಶಾಲಾ ಅಭಿವೃದ್ಧಿಯ ಪಥದಲ್ಲಿ ಹಗಲಿರುಳು ಶ್ರಮಿಸುತ್ತಾ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗಕ್ಕೆ ದಿಕ್ಸೂಚಿಯಾದರು. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರತೆಗೆಯಲು ಕಲಿ ನಲಿ ಸಿದ್ಧಾಂತದ ಅಸ್ತ್ರ ಪ್ರಯೋಗಿಸಿ ಆಟ, ಪಾಠ, ನೃತ್ಯ, ಸಂಗೀತ, ಚಿತ್ರಕಲೆ ಎಂಬ ಪಂಚೇಂದ್ರಿಯಗಳನ್ನು ಜಾಗೃತಗೊಳಿಸಿದರು. ಪೋಷಕರಿಗೆ ಆಧಾರಸ್ತಂಭವಾಗಿ ನಿಂತ ಇವರ ನಾಯಕತ್ವದಲ್ಲಿ ಶಿಸ್ತು ಮತ್ತು ಕಾಳಜಿಯ ಹೊಸ ಅಧ್ಯಾಯವೇ ಸೃಷ್ಟಿಯಾಯಿತು. ಶುಭಾರಂಭವೇ ಅರ್ಧ ಗೆಲುವು. 2023-24 ಸಮರ ಶುರುವಾಗಿದ್ದು ವಿದ್ಯಾ ಸರಸ್ವತಿಯ ಪೂಜೆಯೊಂದಿಗೆ. ಜನನಿ ತಾನೇ ಮೊದಲು ಗುರು ಎಂಬ ಸತ್ಯವನ್ನು ಸಾರುತ್ತಾ ಅಕ್ಷರಾಭ್ಯಾಸದ ಮೂಲಕ ಜ್ಞಾನದ ದೀಪ ಹಚ್ಚಲಾಯಿತು. ಗುರುಪೂರ್ಣಿಮೆಯಂದು ಗುರುಗಳಿಗೆ ನಮಿಸಿ ಗುರುವೇ ಅರಿವು ಎಂಬ ತತ್ವವನ್ನು ಎತ್ತಿ ಹಿಡಿಯಲಾಯಿತು. ಇಲ್ಲಿ ನಡೆದದ್ದು ಕೇವಲ ತರಗತಿಯ ಪಾಠಗಳಲ್ಲ, ಜೀವನದ ಪಾಠಗಳು. ಕೃಷ್ಣ ಜನ್ಮಾಷ್ಟಮಿಯಂದು ಪುಟ್ಟ ಕೃಷ್ಣರಾಧೆಯರ ವೇಷಭೂಷಣ ಮಡಿಕೆ ಒಡೆಯುವ ಸಂಭ್ರಮದ ಮೂಲಕ ನಮ್ಮ ಸಂಸ್ಕೃತಿಯ ವೈಭವ ಮರುಕಳಿಸಿತು. ಯೋಗದ ಮೂಲಕ ಮನಸ್ಸುಗಳ ಸಮ್ಮಿಲನವಾದರೆ ಕರಾಟೆಯ ಮೂಲಕ ಮಕ್ಕಳಲ್ಲಿ ಶೌರ್ಯ ತುಂಬಲಾಯಿತು. ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಕಲರ್ಸ್ ಡೇ, ರೇನಿ ಡೇ, ವೆಜಿಟೇಬಲ್ ಹಾಗೂ ಫ್ರೂಟ್ಸ್ ಡೇ, ನ್ಯೂಟ್ರಿಷನ್ ಡೇ, ಹೀಗೆ ಪ್ರತಿದಿನವೂ ಒಂದು ಹೊಸ ಉತ್ಸವ. ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿ ಅವರಲ್ಲಿ ವೈಜ್ಞಾನಿಕ ಮನೋಭಾವದ ಕಿಚ್ಚು ಹಚ್ಚಲಾಯಿತು. ಪ್ರಜಾಪ್ರಭುತ್ವದ ಮೌಲ್ಯ ತಿಳಿಸಲು ಶಾಲಾ ಚುನಾವಣೆಯ ಕಣ ರಂಗೇರಿತು. ಅಷ್ಟೇ ಅಲ್ಲ, ಫುಡ್ ಫೆಸ್ಟ್ ಮೂಲಕ ಮಕ್ಕಳಿಗೆ ಲೆಕ್ಕಾಚಾರದ ವ್ಯಾವಹಾರಿಕ ಜ್ಞಾನವನ್ನು ಧಾರೆ ಎರೆಯಲಾಯಿತು. ನಮ್ಮ ಬೇರುಗಳನ್ನು ಮರೆಯದ ನಾವು ಸಂಕ್ರಾಂತಿಯೆಂದು ಗ್ರಾಮೀಣ ಸೊಗಡನ್ನು ಶಾಲೆಗೆ ತಂದೆವು. ಎಳ್ಳು ಬೆಲ್ಲ ಬೀರುವ ಮೂಲಕ ಪೋಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯದ ಸೇತುವೆ ಕಟ್ಟಿದೆವು. ಪರಿಸರದ ಮೇಲಿನ ಕಾಳಜಿಗೆ ಮನೆಗೊಂದು ಮರ, ಊರಿಗೊಂದು ವನ ಎಂಬ ಘೋಷವಾಕ್ಯದೊಂದಿಗೆ ಸಸಿಗಳನ್ನು ವಿತರಿಸಿ ಪ್ರಕೃತಿ ಮಾತೆಗೆ ನಮಿಸಿದೆವು. ಕ್ರೀಡೋತ್ಸವದಲ್ಲಿ ಸೋಲು ಗೆಲುವಿನ ಪಾಠ ಕಲಿತು ಪೋಷಕರನ್ನು ಆಟದ ಮೈದಾನಕ್ಕೆ ಇಳಿಸಿ ಬಾಲ್ಯವನ್ನು ಮರುಸೃಷ್ಟಿಸಿದೆವು. ಭಕ್ತಿಯ ಪರಾಕಾಷ್ಠೆ ತಲುಪಿದ್ದು ಶಿವರಾತ್ರಿಯೆಂದು. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಹಾದಿಯಲ್ಲಿ ಪೋಷಕರಿಂದ ಬರೋಬ್ಬರಿ 5,000 ದೀಪಗಳನ್ನು ಬೆಳಗಿಸಲಾಯಿತು. ಶಿವ ತಾಂಡವ ನೃತ್ಯದ ಆರ್ಭಟ, ಭಜನೆಯ ನಾಟ ಮತ್ತು ಅನ್ನದಾಸೋಹದೊಂದಿಗೆ ಶಾಲಾ ಆವರಣ ಕೈಲಾಸವನ್ನೇ ಧರೆಗಿಳಿಸಿತು. ಇವೆಲ್ಲದರ ಫಲಿತಾಂಶವೇ ನಮ್ಮ ಐತಿಹಾಸಿಕ ಗೆಲುವು. ಜ್ಞಾನ ದೇಗುಲದೈ ಅರಳಿದ ಪ್ರತಿಭೆಗಳು ಅಸಂಖ್ಯಾತ. 2024-25 SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಬರೆದದ್ದು ಹೊಸ ಇತಿಹಾಸ. 35ಕ್ಕೂ ಅಧಿಕ ಡಿಸ್ಟಿಂಕ್ಷನ್ಗಳು, 625ಕ್ಕೆ 623 ಅಂಕಗಳೊಂದಿಗೆ ರಾಜ್ಯಕ್ಕೆ 2ನೇ ರ್ಯಾಂಕ್, ಇಡೀ ಕ್ಲಸ್ಟರ್ ವಲಯದಲ್ಲೇ ಪ್ರಥಮ ಸ್ಥಾನ. ಇದು ನಮ್ಮ ಶಾಲೆಯ ಕಿರೀಟಕ್ಕೆ ಸಿಕ್ಕಿದ ಚಿನ್ನದ ಗರಿ. ಈ ವಿಜಯ ಯಾತ್ರೆ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಬಾರಿಯೂ ನಮ್ಮ ನುರಿತ ಶಿಕ್ಷಕ ಸೇನೆ ಹೊಸ ದಾಖಲೆ ಬರೆಯಲು ಸಜ್ಜಾಗಿದೆ. ಪ್ರೀತಿಯ ಪೋಷಕರೇ, ಈ ಯಜ್ಞದಲ್ಲಿ ನಿಮ್ಮ ಸಹಕಾರ ನಮಗೆ ಶ್ರೀರಕ್ಷೆ. ಬನ್ನಿ, ಕೈ ಜೋಡಿಸಿ ನಮ್ಮ ಮಕ್ಕಳ ಕನಸುಗಳನ್ನು ನನಸು ಮಾಡೋಣ. ಶಾಲೆಯ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸೋಣ. ಶುಭವಾಗಲಿ.